ಕುಡಿಯುವ ನೀರಿನ ಟ್ಯಾಂಕ್ಗೆ ಸತ್ತು ಬಿದ್ದಿವೆ ಪಕ್ಷಿಗಳು. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ. ಸವದತ್ತಿ ತಾಲೂಕಿನ ಮಾಟೋಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮಾಟೋಹಳ್ಳಿ ಗ್ರಾಮ ಪರಿಶೀಲನೆಯನ್ನು ನಡೆಸದೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪಕ್ಷಿಯ ರೆಕ್ಕೆಗಳು ಕುಡಿಯುವ ನೀರಿನಲ್ಲಿ ಪತ್ತೆಯಾಗಿದೆ. ಎಂಥ ಅವ್ಯವಸ್ಥೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪರಿಶೀಲನೆ ಮಾಡದೆ ಗ್ರಾಮಕ್ಕೆ ನೀರನ್ನ ಕಳುಹಿಸಿದ್ದಾರೆ ಎನ್ನುವಂಥದ್ದಾಗಿ ಆರೋಪ ಇಲ್ಲಿ ಗ್ರಾಮಸ್ಥರು. ಬೆಳಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆಗಳಿಗೆ ಕುಡಿಯುವ ನೀರು ಬಿಡ್ತಾ ಇದ್ದಂತೆ ನೀರಿನಲ್ಲಿ ಪಕ್ಷಿಯ ರೆಕ್ಕೆ ಕೂದಲು ಪತ್ತೆಯಾಗಿದೆ. ಪಕ್ಷಿಗಳ ರೆಕ್ಕೆ ನೋಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಗ್ರಾಮದಲ್ಲಿ ಅತಿ ದೊಡ್ಡ ಕುಡಿಯುವ ನೀರಿನ ಟ್ಯಾಂಕ್ನಿಂದ ನೀರು ಬಿಡ್ತಾ ಇದ್ದಂತೆ ಕೂದಲು ನೋಡಿ ಗಾಬರಿಯಾಗಿದ್ದಾರೆ ಗ್ರಾಮಸ್ಥರು. ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಗ್ರಾಮದ ಜನ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟ ನೀರಿಂದ್ರಿ ಕವಲ್ರಿ ಹುಳ ಮಳಿ ಹುಳ ಅದೆಲ್ಲ ಬೀಳತ್ತಾವ್ರಿ. ಗಟ್ರಿ ಹಡ್ಸಿಲ್ರಿ, ಈ ಕವಲಿ ಹಡ್ಸೇನೆ ಇಲ್ರಿ. ಒಟ್ಟ ಇದನ್ನ ಕಡ್ಡಿ ಹಡ್ಸ್ಯಾರಿ, ಸರಿಯಾಗಿ ನೀರು ಬಿಡುವಂಗಿಲ್ಲ. ರೋಡ್ಗಳೆಲ್ಲ ಕೆಟ್ಟ ನೋಡ್ರಿ. ಇಲ್ಲಿ ಹುಳ ರೀ, ಹುಳ ನೋಡ್ರಿ ಅವನು ಬಾಯಿ ಬಡಂಗ ಯಾಕ್ರಿ ಎಲ್ಲ ಬೀಳತ್ತಾವ್ರಿ. ಅವಕ್ಕೆ ನೀರುಗಳಾಗ್ರಿ ಮನೆ ಒಳಗೆ ನೀರು ಹೋಗುದ್ರಿ. ಘಟ ನೀರಿಂದ್ರಿ ಕವಲ್ರಿ ಹುಳ ಮಳಿ ಹುಳ ಅದೆಲ್ಲ ಬೀಳತ್ತಾವ್ರಿ. ಗಟ್ರಿ ಹಡ್ಸಿಲ್ರಿ, ಈ ಕವಲಿ ಹಡ್ಸೇನೆ ಇಲ್ರಿ. ಒಟ್ಟ ಇದನ್ನ ಕಡ್ಡಿ ಹಡ್ಸ್ಯಾರಿ, ಸರಿಯಾಗಿ ನೀರು ಬಿಡುವಂಗಿಲ್ಲ. ರೋಡ್ಗಳೆಲ್ಲ ಕೆಟ್ಟ ನೋಡ್ರಿ. ಇಲ್ಲಿ ಹುಳ ರೀ, ಹುಳ ನೋಡ್ರಿ ಅವನು ಬಾಯಿ ಬಡಂಗ ಯಾಕ್ರಿ ಎಲ್ಲ ಬೀಳತ್ತಾವ್ರಿ. ಅವಕ್ಕೆ ನೀರುಗಳಾಗ್ರಿ ಮನೆ ಒಳಗೆ ನೀರು ಹೋಗುದ್ರಿ. ಘಟ ನೀರಿಂದ್ರಿ ಕವಲ್ರಿ